ನಾವೇನ್ ಮಾಡೋಣ, 3 ಅಂಕದ ಪ್ರಶ್ನೆಗಳನ್ನ ನೋಡ್ತಾ ಹೋಗೋಣ. ವೃತ್ತದ ವಿಸ್ತೀರ್ಣಗಳು ಒಂದು ಪಾಠಕ್ಕೆ ಸಂಬಂಧಪಟ್ಟ ಹಾಗೆ ಹಿಂದಿನ ತರಗತಿಯಲ್ಲಿ ಏನ್ ಮಾಡಿದ್ವಿ, MCQ ಟೈಪ್ಸ್ ಕ್ವಶನ್ಸ್ ಗಳನ್ನ, 1 ಅಂಕದ ಪ್ರಶ್ನೆಗಳನ್ನ, ಅದೇ ರೀತಿ 2 ಅಂಕದ ಪ್ರಶ್ನೆಗಳನ್ನ ನೋಡಿದ್ವಿ. ಸೊ ಇವತ್ತಿನ ತರಗತಿಯಲ್ಲಿ ಏನ್ ಮಾಡೋಣ, 3 ಅಂಕದ ಪ್ರಶ್ನೆಗಳನ್ನ ನೋಡ್ತಾ ಹೋಗೋಣ. ಈ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ. 3 ಅಂಕ. 26ನೇ ಪ್ರಶ್ನೆಯನ್ನ ನೋಡಿ. ಲೋಹದ ತಂತಿಯ ಅಂಚುಗಳ ನಡುವೆ ಬಟ್ಟೆಗಳನ್ನು ಇಟ್ಟು ತಯಾರಿಸಲಾದ ಕೈ ಬೀಸಣಿಗೆಯು ಚಿತ್ರದಲ್ಲಿ ತೋರಿಸಿದಂತೆ ವೃತ್ತ ತ್ರಿಜ್ಯಾಂತರ ಖಂಡದ ಆಕಾರದಲ್ಲಿತ್ತು. ಸೊ ಏನ್ ಹೇಳ್ತಾ ಇದ್ದಾರೆ ಇಲ್ಲಿ, ಒಂದು ಲೋಹದ ತಂತಿಯ ಅಂಚುಗಳ ನಡುವೆ ಒಂದು ಬಟ್ಟೆಗಳನ್ನ ಹಾಕಿದ್ದಾರೆ. ಸೊ ಅದೇನು ಬೀಸಣಿಗೆ ಅಲ್ವಾ. ಸೊ ಅದು ಯಾವ ಒಂದು ಆಕಾರದಲ್ಲಿದೆ ಅಂತ ಹೇಳ್ತಾ ಇದ್ದಾರೆ ಅವರು, ತ್ರಿಜ್ಯಾಂತರ ಖಂಡದ ಆಕಾರದಲ್ಲಿತ್ತು. ಅದರ ತ್ರಿಜ್ಯವು 21 ಸೆಂಟಿಮೀಟರ್. ಸೊ ಅದರ ತ್ರಿಜ್ಯವು 21 ಸೆಂಟಿಮೀಟರ್ ಮತ್ತು ಕೋನವು 120 ಡಿಗ್ರಿ ಆಗಿದೆ. ಈ ಒಂದು ಬೀಸಣಿಗೆ ಉಪಯೋಗಿಸಿರುವ ಬಟ್ಟೆಯ ವಿಸ್ತೀರ್ಣ ಮತ್ತು ತಂತಿಯ ಉದ್ದವನ್ನ ಕಂಡುಹಿಡಿಯಿರಿ ಅಂತ ಹೇಳ್ತಾ ಇದ್ದಾರೆ. ಸೊ ಇಲ್ಲಿ ನೋಡಿ, ಈ ಒಂದು ತ್ರಿಜ್ಯಾಂತರ ಖಂಡದಲ್ಲಿ ಈ ಒಳಗಡೆ ಏನ್ ಮಾಡಿದ್ದಾರೆ, ಬಟ್ಟೆಗಳನ್ನ ಹಾಕಿದ್ದಾರೆ. ಸೊ ಇಲ್ಲಿ ಏನ್ ಮಾಡ್ಬೇಕು, ನಾವು ಈ ಬಟ್ಟೆಯ ವಿಸ್ತೀರ್ಣವನ್ನ ಕಂಡುಹಿಡಿಯಬೇಕು. ಅದೇ ರೀತಿ ಸುತ್ತಲೂ ಏನ್ ಮಾಡಿದ್ದಾರೆ ಅವರು, ಈ ಒಂದು ಸುತ್ತಲೂ ಏನಿದೆ, ಇದು ಲೋಹದ ತಂತಿ ಇದೆ. ಸೊ ಈ ಅಂಚುಗಳು ಏನಿದೆ, ಈ ಬಟ್ಟೆಯ ಹೊರಭಾಗ ಅಂದ್ರೆ ಈ ಅಂಚುಗಳೇನಿದೆ ಲೋಹದ ತಂತಿಯಿಂದ ಆವೃತವಾಗಿದೆ. ಸೊ ಹಾಗಾದ್ರೆ ನಾವೇನ್ ಮಾಡ್ಬೇಕಿಲ್ಲಿ, ಬಟ್ಟೆಯ ವಿಸ್ತೀರ್ಣ ಅಂದ್ರೆ ಏನಾಯ್ತು, ಇದು ತ್ರಿಜ್ಯಾಂತರ ಖಂಡದ, ಇದು ಯಾವ ಆಕಾರದಲ್ಲಿದೆ ಅಂತ ಹೇಳುತ್ತೆ, ತ್ರಿಜ್ಯಾಂತರ ಖಂಡ ಆಕಾರದಲ್ಲಿದೆ. ಅಂದ್ರೆ ನಾವೇನ್ ಮಾಡ್ಬೇಕು, ಬಟ್ಟೆಯ ವಿಸ್ತೀರ್ಣ ಬರಬ್ಬರಿ ಏನಂತ ತಗೊಳ್ಬಹುದು, ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣ ಅಂತ ತಗೊಳ್ಳೋದು. ಸೊ ಇಲ್ಲಿ ನೋಡಿ, ಕೊಟ್ಟಿರುವ ಅಂಶಗಳನ್ನ ಬರ್ಕೊಳ್ಳೋಣ. ಇಲ್ಲಿ ಏನ್ ಹೇಳ್ತಾ ಇದ್ದಾರೆ ಅವರು, ತ್ರಿಜ್ಯ ಆರ್ ಅಂದ್ರೆ ಎಷ್ಟು ಕೊಟ್ಟಿದ್ದಾರೆ ಅವರು, 21 ಸೆಂಟಿಮೀಟರ್. ಸೊ ಅದೇ ರೀತಿ ಕೋನ ಥೀಟಾವನ್ನ ಕೊಟ್ಟಿದ್ದಾರೆ, ಎಷ್ಟು, 120 ಡಿಗ್ರಿ. ಸೊ ಇಲ್ಲಿ ಏನ್ ಹೇಳುತ್ತೆ, ತ್ರಿಜ್ಯಾಂತರ ಖಂಡ, ಒಂದು ಬೀಸಣಿಗೆಗೆ ಬೇಕಾದ ಬಟ್ಟೆಯ ವಿಸ್ತೀರ್ಣ. ಸೊ ಏನ್ ಬರಿಬೇಕು ನಾವು ಇಲ್ಲಿ, ಬೀಸಣಿಗೆಗೆ ಬೇಕಾದ ಬಟ್ಟೆಯ ವಿಸ್ತೀರ್ಣ ಬರಬ್ಬರಿ ಏನಾಗುತ್ತೆ, ಇದು ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣ, ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣ ಆಗತ್ತೆ ಅಲ್ವಾ. ಸೊ ಇಲ್ಲಿ ನಿಮ್ಗೆ ಏನ್ ಗೊತ್ತಿದೆ, ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣ ಕಂಡುಹಿಡಿಯುವ ಸೂತ್ರ ಗೊತ್ತಿದೆ. ಏನ್ ಹೇಳುತ್ತೆ, ಥೀಟಾ ಭಾಗಿಲೆ 360 ಡಿಗ್ರಿ ಗುಣಿಸು ಪೈ ಆರ್ ಸ್ಕ್ವೇರ್ ಅಂತ ಹೇಳುತ್ತೆ. ಸೊ ಇಲ್ಲಿ ಥೀಟಾ ಅಂದ್ರೆ ಏನಾಯ್ತು, ಈ ಒಂದು ಕೋನ. ಸೊ ಎಷ್ಟಿದೆ, 120 ಡಿಗ್ರಿ ಭಾಗಿಲೆ ಎಷ್ಟಾಗತ್ತೆ, 360 ಡಿಗ್ರಿ ಗುಣಿಸು ಪೈ ಅಂದ್ರೆ ಏನು, 22 ಭಾಗಿಲೆ 7 ಗುಣಿಸು ಇಲ್ಲಿ ಆರ್ ಎಷ್ಟು ಕೊಟ್ಟಿದ್ದಾರೆ ಇವರು, ಈ ಒಂದು ತ್ರಿಜ್ಯಾಂತರ ಖಂಡದಲ್ಲಿ ತ್ರಿಜ್ಯ ಎಷ್ಟಿದೆ, 21 ಅಲ್ವಾ. ಸೊ ಆರ್ ಸ್ಕ್ವೇರ್ ಅಂದ್ರೆ ಏನಾಗುತ್ತೆ, 21 ಗುಣಿಸು 21 ಆಗತ್ತೆ. ಸೊ ಇಲ್ಲಿ ಏನಾಯ್ತು, ಇಲ್ಲಿ 120 ಇವು 0ಗೆ 0 ಕ್ಯಾನ್ಸಲ್ ಆಗತ್ತೆ, 12 1 12, 12 3 36 ಆಗತ್ತೆ. ಸೊ ಇಲ್ಲಿ ನೋಡಿ, 7 1 7, 7 3 21. ಸೊ ಇಲ್ಲಿ 3 ಛೇದದಲ್ಲಿ 3 ಇದೆ, ಅಂಶದಲ್ಲೂ ಕೂಡ 3 ಇದೆ. ಸೊ ಇದೇನಾಗತ್ತೆ, 3 3 ಕ್ಯಾನ್ಸಲ್ ಆಗುತ್ತೆ, 3 1 3, 3 1 3. ಸೊ ಉಳಿದಿರೋದೇನಾಯ್ತು, 21 ಗುಣಿಸು 22 ಆಗತ್ತೆ. ಸೊ ಇದೇನ್ ಬರುತ್ತೆ, 21 ಗುಣಿಸು 22 ಮಾಡಿದಾಗ ಎಷ್ಟು ಬರುತ್ತೆ ನೋಡಿ, 22 1 22. ಸೊ 2 ಆಗತ್ತೆ, 22 2 44, 45 46. ಸೊ ಏನಾಯ್ತು, 462 ಸೆಂಟಿಮೀಟರ್ ಸ್ಕ್ವೇರ್ ಆಗತ್ತೆ. ಸೊ ಇದು ವಿಸ್ತೀರ್ಣ ಅಲ್ವಾ. ಸೊ ಹಾಗಾದ್ರೆ ಏನಾಯ್ತು, ಈ ಒಂದು ಬೀಸಣಿಗೆಗೆ ಬೇಕಾದ ಬಟ್ಟೆಯ ವಿಸ್ತೀರ್ಣ ಎಷ್ಟಾಯ್ತು, 462 ಸೆಂಟಿಮೀಟರ್ ಸ್ಕ್ವೇರ್ ಆಯ್ತು. ಸೊ ಈಗ ನಾವೇನ್ ಮಾಡಿದ್ವಿ, ಬಟ್ಟೆಯ ವಿಸ್ತೀರ್ಣವನ್ನ ಕಂಡುಹಿಡಿದ್ವಿ. ಸೊ ಈಗ ನಾವೇನ್ ಮಾಡ್ಬೇಕು, ಈ ಒಂದು ತಂತಿಯ ಉದ್ದವನ್ನ ಕಂಡುಹಿಡಿಬೇಕು. ನೋಡಿ ಇಲ್ಲಿ ಕಂಸದ ಉದ್ದ, ಈ ಒಂದು ತ್ರಿಜ್ಯಾಂತರ ಖಂಡ ಇದೆಯಲ್ವಾ. ಸೊ ಇದರಲ್ಲಿ ಕಂಸದ ಉದ್ದ ಅಂದ್ರೆ ಏನಾಯ್ತು, ಇದಿಷ್ಟು ಭಾಗ ಬಂತು, ಇದು ಕಂಸ ಅಲ್ವಾ. ಸೊ ಇದು ಕಂಸದ ಉದ್ದ.
ಅದೀಕ್ ಏನಾಗತ್ತೆ, 2 ತ್ರಿಜ್ಯಗಳು ಆರ್ ಪ್ಲಸ್ ಆರ್ ಅಲ್ವಾ, ಏನಾಗತ್ತೆ 2 ಆರ್ ಆಗತ್ತೆ. ಸೊ ಹಾಗಾದ್ರೆ ನಾವೇನ್ ಬರಿಬಹುದು, ಬೀಸಣಿಗೆಗೆ ಬೇಕಾದ ಲೋಹದ ತಂತಿಯ ಉದ್ದ ಬರಬರಿ ಏನ್ ಬರಿಬಹುದು, ತ್ರಿಜ್ಯಾಂತರ ಖಂಡದ ಕಂಸದ ಉದ್ದ ಅದೀಕ್ ಈ ಒಂದು 2 ತ್ರಿಜ್ಯಗಳು ಆರ್ ಪ್ಲಸ್ ಆರ್ ಅಂದ್ರೆ ಏನಾಯ್ತು 2 ಆರ್ ಅಂತ ಬರಿಬೇಕು. ಸೊ ಹಾಗಾದ್ರೆ ಈಗ ನೆಕ್ಸ್ಟ್ ಪೇಜ್ ಅಲ್ಲಿ ತಗೊಳ್ತೇನೆ ನಾನು. ನೋಡಿ, ಬೀಸಣಿಗೆಗೆ ಬೇಕಾದ ಲೋಹದ ತಂತಿಯ ಉದ್ದ ಬರಬರಿ ಏನು, ತ್ರಿಜ್ಯಾಂತರ ಖಂಡದ ಉದ್ದ ಪ್ಲಸ್ ಏನಾಗತ್ತೆ 2 ಗುಣಿಸು ತ್ರಿಜ್ಯ ಆಗತ್ತೆ. ಸೊ ನಾವೇನ್ ಕಂಡುಹಿಡಿಯಬೇಕಾಗಿರೋದು, ಈ ಒಂದು ತ್ರಿಜ್ಯಾಂತರ ಖಂಡದ ಟೋಟಲ್ ಈ ಕಂಸದ ಉದ್ದ ಪ್ಲಸ್ ಈ ಒಂದು ರೇಡಿಯಸ್ ಅಂದ್ರೆ ಏನಾಯ್ತು ತ್ರಿಜ್ಯ, 2 ತ್ರಿಜ್ಯಗಳು ಇವುಗಳೆಲ್ಲವನ್ನ ಆವರಿಸಿರೋದು ಏನು, ಈ ಒಂದು ಲೋಹದ ತಂತಿಗಳು ಅಲ್ವಾ. ಸೊ ಈ ಒಂದು ಹೊರಗಡೆ ಇರುವ ಲೋಹದ ತಂತಿಯ ಉದ್ದವನ್ನ ಕಂಡುಹಿಡಿಯಬೇಕು ನಾವು. ಸೊ ಇಲ್ಲಿ ನೋಡಿ, ತ್ರಿಜ್ಯಾಂತರ ಖಂಡದ ಉದ್ದ ಅಂದ್ರೆ ಏನಾಯ್ತು ಕಂಸದ ಉದ್ದ, ಸೂತ್ರ ಏನ್ ಬರುತ್ತೆ, ಥೀಟಾ ಭಾಗಿಲೆ 360 ಡಿಗ್ರಿ ಗುಣಿಸು 2 ಪೈ ಆರ್ ಅಂತ ಬರುತ್ತೆ, ಪ್ಲಸ್ 2 ಗುಣಿಸು ತ್ರಿಜ್ಯ ಆರ್. ಸೊ ಇಲ್ಲಿ ನೋಡಿ ಥೀಟಾ ಅಂದ್ರೆ ಏನಾಯ್ತು, ಥೀಟಾ ಏನಾಗತ್ತೆ 120 ಡಿಗ್ರಿ ಅಂತ ಕೊಟ್ಬಿಟ್ಟಿದ್ದಾರೆ ಅವರು, ಭಾಗಿಲೆ 360 ಡಿಗ್ರಿ ಗುಣಿಸು 2 ಗುಣಿಸು 22/7 ಗುಣಿಸು ಆರ್ ಎಷ್ಟು ಹೇಳುತ್ತೆ, ಆರ್ 21 ಸೆಂಟಿಮೀಟರ್ ಅದಿಕ್ 2 ಗುಣಿಸು 21 ಸೆಂಟಿಮೀಟರ್. ಸೊ ಇಲ್ಲಿ ನೋಡಿ, 0ಗೆ 0 ಕ್ಯಾನ್ಸಲ್ ಆಯ್ತು, 12 1 12 3 36. ಸೊ ಇಲ್ಲಿ 7 1 7 3 29. ಸೊ ಅದೇ ರೀತಿ 3 1 3 1. ಸೊ 22 2 ಎಷ್ಟಾಗತ್ತೆ 44 ಅದಿಕ್ ಈ 2 ಗುಣಿಸು 6 ಏನಾಗುತ್ತೆ, 2 ಗುಣಿಸು 6 ಎಷ್ಟು ಬರುತ್ತೆ, 2 2 4 2 1 2. ಸೊ 24 ಬರುತ್ತೆ. ಸೊ 2 2 1 2 2 2 4. ಸೊ 42 ಅಲ್ವಾ, ಸಾರಿ 42 ಬರುತ್ತೆ. ಸೊ ಏನಾಯ್ತು 44 ಪ್ಲಸ್ 42. ಸೊ 44 ಅದಿಕ್ 42 ಎಷ್ಟಾಗುತ್ತೆ, 4 ಅದಿಕ್ 2 6 4 4 86 ಸೆಂಟಿಮೀಟರ್. ಇದೇನಾಯ್ತು, ಬೀಸಣಿಗೆಗೆ ಬೇಕಾದ ಲೋಹದ ತಂತಿಯ ಒಟ್ಟು ಉದ್ದ ಎಷ್ಟಾಗತ್ತೆ, 86 ಸೆಂಟಿಮೀಟರ್ ಆಗುತ್ತದೆ.